ಹಿರಿಯ ಹೋರಾಟಗಾರರು ಮೂರ್ತಿಯಣ್ಣವರು, ಬಾಲಕೃಷ್ಣನವರು ಮತ್ತು ನಿರಂತರವಾಗಿ 2 ತಿಂಗಳಿಂದ ನಾವು ಧರಣಿ ಸತ್ಯಾಗ್ರಹ ಉಪವಾಸ ಬಹಳಷ್ಟು ನೊಂದಿದ್ದೀರಾ ಸರ್. ಒಂದು ಕೈಯಾದ ಪ್ರಶ್ನೆ, ನಾವು ಹಿರಿಯರು ಈ ಪ್ರಶ್ನೆ ಕೇಳಬಾರ್ದು ಸರ್. ಉಳ್ಳವರಿಗೆ, ಶ್ರೀಮಂತರಿಗೆ, ಮೇಲ್ಮಟ್ಟದ ಜನಗಳಿಗೆ, ವೈಟ್ ಹಾರ್ಸ್ ಅನ್ನೋ ಜನಗಳಿಗೆ ಮಾತ್ರ ನ್ಯಾಯ ದೇವತೆ. ನ್ಯಾಯ ಶೋಷಿತರಿಗೆ, ದಲಿತರಿಗೆ, ಬಡವರಿಗೆ, ಬಡತನ ರೇಖೆಗಿಂತ ಕಮ್ಮಿ ಇರೋರಿಗೆ ನ್ಯಾಯ ದೇವತೆ ಇದೆಯಾ? ನ್ಯಾಯ ಇದೆಯಾ ಇಲ್ವಾ? ಸತ್ತೋಗಿದೆಯಾ ಹೇಳಿ ಸರ್. ಇದು ನೀವು ಕೇಳ್ತಾ ಇರೋ ಪ್ರಶ್ನೆ ಸರಿನೇ ಇದೆ. ಯಾಕಂದ್ರೆ ಇವತ್ತು ನಾವು ಅದನ್ನ ಹೇಳ್ಬೇಕಾಗಿಲ್ಲ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಡಬೇಕಾದ್ರೆ ಇಡೀ ಯಾವುದೇ ಒಂದು ದಲಿತರಿಗೆ ಆಗ್ಲಿ ಅಲೆಮಾರಿಗಳಿಗೆ ಅಂತ ಪ್ರತ್ಯೇಕ ಮಾಡಿಕೊಟ್ಟಿಲ್ಲ. ಇಡೀ ಎಲ್ಲಾ ಸಮುದಾಯ ಒಳಗೊಂಡಂಗೆ ಇಡೀ ಪ್ರಪಂಚದಲ್ಲೇ ಬಹಳ ಒಂದು ಅದ್ಭುತವಾದ ಸಂವಿಧಾನನ ಎಲ್ಲರೂ ಒಳಗೊಳ್ಳುವಿಕೆ ರೀತಿಯಲ್ಲಿ ಸಂವಿಧಾನ ಕೊಟ್ಟಿರೋದು. ಆ ಸಂವಿಧಾನದ ಅಡಿಯಲ್ಲಿ ಪರಿಷ್ಠ ಜಾತಿಯಲ್ಲಿ ಸಮಾನ ಅರ್ಧ ಭಾಗ ಅಂದ್ರೆ ಜಾತಿ ಲೆಕ್ಕದಲ್ಲಿ ತಗೊಂಡ್ರೆ ಚಿಕ್ಕ ಚಿಕ್ಕ ಜಾತಿಗಳು ನಾವು ಕೂಡ ಏನು ರಿಸರ್ವೇಶನ್ ಅಂತ ಬಂತ ಮೀಸಲಾತಿ ಅವಾಗಿನ ಕೂಡ ಇದೀವಿ. ಇವತ್ತು ನಾವು ನೀವು ಕೇಳ್ತಾ ಇರೋದು ಪ್ರಶ್ನೆಗೆ ಇವತ್ತು ಯಾಕ ಈ ರೀತಿ ಈ ವ್ಯವಸ್ಥೆ ಬಂದಿದೆ ಅಂದ್ರೆ ಸಂಪೂರ್ಣವಾಗಿ ಯಾವುದೇ ಪಕ್ಷ ಇರಲಿ, ಯಾವುದೇ ಆಡಳಿತ ಅಧಿಕಾರಿಗಳು ಇರಲಿ, ಈ ಸಂವಿಧಾನ ವಿರೋಧ ನಿಲುವನ್ನು ತಳ್ಳಿ ತಾಳ್ಬಿಟ್ಟು ಇವತ್ತು ನಮಗೆ ಈ ತಬ್ಬಲಿ ಸಮುದಾಯಗಳನ್ನ ಮತ್ತೆ ತಬ್ಬಲಿ ಮಾಡಿ ಬೀದಿ ಮೇಲೆ ಬಿಟ್ಟಿರುವಂತ ಹೊಣೆಗಾರಿಕೆಯಲ್ಲಿ ಎಲ್ಲರೂ ಹೊಣೆಗಾರಕರಾಗಿದ್ದಾರೆ. ಇವತ್ತು ಈ ಒಂದು ಇದನ್ನ ಅರಿವನ್ನ ಸುಪ್ರೀಂ ಕೋರ್ಟಿಗೆ ಅರ್ಥ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಇಲ್ಲಿ ಜಾತಿ ಗೀತಿ ನೋಡೋದಲ್ಲ. 7 ಜನರ ಪೀಠ ಇವತ್ತು ಒಕ್ಕೂರಲ್ಲ, ಅಲ್ಲಲ್ಲಿ ಯಾರು ವಿರೋಧ ಮಾಡಿಲ್ಲ, ಯಾರೋ ಒಬ್ರು ಮಾಡಿದ್ರಂತೆ. ಇಲ್ಲ, ನೀವು ಒಳ ಮೀಸಲಾತಿ ಅಗತ್ಯ ಇದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಬಹುಸಂಖ್ಯಾತರು ಮಾಡಿದ್ರು, ಅವರೇ ಕೂಡ ತಗೊಳಕ್ ಆಗಿಲ್ಲ. ಅವರು 35 ವರ್ಷ ಹಿಡಿತು, ಮತ್ತ ಅವ್ರ ಕೂಗುನ ಕೇಳಿಲ್ಲ. ಸಾವು ನೋವುಗಳಾದ್ವು, ತ್ಯಾಗ ಬಲಿದಾನಗಳಾದ್ವು. ಆದ್ರೆ ಕೋರ್ಟ್ ಚಾಟಿ ಬಿಸಿದ್ಮೇಲೆ ಅವ್ರು ಎಚ್ಚೆತ್ಕೊಂಡ್ರು. ಆಮೇಲೆ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಒಳ ಮೀಸಲಾತಿ ತಗೋಬೇಕು, ಕೊಡ್ಲೇಬೇಕು. ಕೇವಲ 5-6 ಜಾತಿ ತಗೊಂತಾ ಇದಾವೆ, ಬಹಳ ವಂಚಿತ ಆಗಿದೆ. ಮಾದಿಗರು ತುಂಬಾ ವಂಚಿತ ಆಗಿದೆ. ಅದರಲ್ಲಿ ಇನ್ನೂ ಧ್ವನಿ ಇಲ್ಲದ ಸಮುದಾಯಗಳಿದಾವೆ, ಅವುಗಳಿಗೂ ಕೊಡ್ಬೇಕು. ಜನಸಂಖ್ಯೆ ನೋಡ್ತಾ ಹೋದ್ರೆ ಹಣ ಮೂರ್ತಿ ಹಣ ಪಾಯಿಂಟ್ ಇನ್ನೂ ಅಲೆಮಾರಿಗಳು ಇನ್ನೂ 400 ವರ್ಷ ತಗೊಳಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ನೀವು ಜನಸಂಖ್ಯೆ ನೋಡ್ಬಾರ್ದು, ಪ್ರಿಯಾರಿಟಿ ಮೇಲೆ, ಆದ್ಯತೆ ಮೇಲೆ ಅವ್ರಿಗೆ ನೀವು ಕೊಟ್ಕೊಂಡು ಅವ್ರಿಗೆ ಕೊಡೋದಾದ್ರೆ ನೀವು ಕೊಡ್ಲೇಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮತ್ತೆ ಇವರು ನಾನು ಏನು ನೀವು ಕೊಡ್ಬೇಕು ಅಂತ ತೀರ್ಪು ಕೊಟ್ಬಿಟ್ರೆ ಇದಾಗೋದಿಲ್ಲ. 341 ಆರ್ಟಿಕಲ್ ನ ಸಡಿಲಿಕ್ಕೆ ಮತ್ತೆ ಆಯಾ ರಾಜ್ಯಕ್ಕೆ ಅಧಿಕಾರ ಕೊಟ್ಟ ಮೇಲೆ ಇದು ಒಂದ್ ಸ್ವಲ್ಪ ಏನಾದ್ರು ಧ್ವನಿ ಇಲ್ದವ್ರಿಗೆ ಕೊಡ್ಬೋದು ಅನ್ನೋ ಒಂದು ಮನಗಂಡು ನಮ್ಗೆ ಇದನ್ನ ಕೊಟ್ಟಿದ್ರು. ಅದೇ ಪ್ರಕಾರ ನಾಗಮೋಹನ್ ದಾಸ್ ಇವರು ಸಿದ್ದರಾಮಯ್ಯ ಅವರು ಮಾಡಿದ್ರು. ಆದ್ರೂ ಕೂಡ ಅಲ್ಲಿ ಕೆಲವು ಶಕ್ತಿಗಳು ಅಣ್ಣಂದ್ರುಗಳು ಇದನ್ನ ಯಾಕೆ ಅವರು ನಿಜವಾಗ್ಲೂ ಇಷ್ಟು ಅಣ್ಣನೆಲ್ಲ ಹೋರಾಟ ಮಾಡಿದ್ಮೇಲೆ ಅವ್ರು ಯಾವ ರೀತಿ ಅವ್ರು ಅನ್ನ ಊಟ ಮಾಡ್ಕೊಂಡು ನಿದ್ದೆ ಮಾಡ್ತಾ ಇದ್ರು ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರನ್ನ ನಾವು ಕೇಳಿಲ್ಲ. 2-3% ಕೊಟ್ಟಿರೋದು ತೆಲಂಗಾಣದಲ್ಲಿದೆ. ನಾವು ಕೇಳಿದ್ವಿ, ನಾವು ಬೇಡಿಕೆಗಳನ್ನ ಇಡುವಾಗ ನಾವೆಲ್ಲ ನಾಯಕರು ಲೋಹಿತಾದಿಯಾಗಿ 4 ಸಲ 2% 3% ಕೊಡಿ ಅಂತ ಕೇಳಿದ್ವಿ. ನಾಗಮೋಹನ್ ದಾಸ್ ಅವರು ಕೂಡ ಅಲೆಮಾರಿಗಳ ಆಳವಾದ ಅಧ್ಯಯನ ಇರೋದ್ರಿಂದ ಹೇಳಿದ್ರು, ನಿಮ್ಗೆ 2 ಅಲ್ಲ 4 ಕೊಡಕ್ ನನಗೆ ಇಷ್ಟ ಇದೆ, ಆದ್ರೆ ಕೆಲವು ಮಾನದಂಡಗಳಿದೆ, ಅದನ್ನು ಕೊಡಕ್ಕೆ ಬರೋದಿಲ್ಲ. ನೋಡ್ಬಿಟ್ಟು ನಿಮ್ಗೊಂದು ಒಳ್ಳೆ ಒಂದು ಸಾಮಾಜಿಕ ನ್ಯಾಯ ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಂದ್ರು. 1% ನಾವು ಅಲೆಮಾರಿ ಜಾತಿಗಳು, ಸೂಕ್ಷ್ಮ ಜಾತಿಗಳು 10, ಯಾಕಂದ್ರೆ ಆ ಒಂದು ಅಂಕೆ ಸಂಖ್ಯೆಗಳು ಬ್ಯಾಲೆನ್ಸ್ ಮಾಡಕ್ಕೋಸ್ಕರ 10 ದಲಿತರ ಜಾತಿಗಳನ್ನು ಸೇರಿಸಿ 59 ಮಾಡಿ ನಮಗೆ ಕೊಟ್ಟಿದ್ದಾರೆ. ಆ 1% ಕೊಟ್ಟಾಗ ಬಹಳ ಆತ್ಮತೃಪ್ತಿ ಆಗಿದ್ವಿ, ಬಹಳ ಸಂತೋಷ ಆಗಿದ್ವಿ. ಅವರನ್ನು ನಾವು ಅಲೆಮಾರಿಗಳು ಸಹೋದರರು ಅನ್ಕೊಂಡೆ ನಾವು ಹೋಗ್ತಾ ಇದ್ವಿ. ಆದ್ರೆ ಅದು ವ್ಯವಸ್ಥಿತ ರೂಪಾಗಿ ಅವ್ರು ಇಕ್ಕಟ್ಟಿನ ತಗೊಂಡ್ರಲ್ಲ ಅನ್ನಂದ್ರ ಈಗಲಾದ್ರೂ ನಿಮ್ ಮನಸ್ಸು ಕರಗಿ ತಾಯಿ ತಬ್ಬಲಿ ಸಮುದಾಯಗಳ ಮೇಲೆ ನೀವು ತಾಯಿ ಮಮತೆಯನ್ನು ಇವರೆಲ್ಲ ಏನ್ ತೋರಿಸ್ತಾ ಇದಾರೆ. ಎಷ್ಟೋ ಸಲ ಎಡಬದ್ರು ಕೂಡ ಹಣ ನೀನು ದಲಿತರುಗಳು ನಮ್ಮಲ್ಲೇ ಅರ್ಧ ಕೊಟ್ಬಿಡ್ತೀವಿ ಅನ್ನೋ ಮಾತುಗಳನ್ನ ಆಡಿದ್ರು. ನಮಗೆ ಬೇಡ, ನಮ್ಗೆ 1% ಇದೆ, ಆ ಪರ್ಸೆಂಟ್ ನೀವು ಕೊಡ್ಲೇಬೇಕು, ಅದು ನಮ್ಮ ಹಕ್ಕು ಕೂಡ. ಈಗ ಹೇಳಿದ್ವಿ ಅಲೆಮಾರಿಗಳಲ್ಲಿ ಅರಿವಿಲ್ಲ ಅಂತ, ಆ ತರ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ನಮ್ಮ ಪಾಡಿ ನಮ್ ಕಾಡಲ್ಲಿ ಬಿಟ್ಬಿಟ್ಟಿದೆ. ನಮ್ಗೆ ಇದು ಮೀಸಲಾತಿಯ ಪರಿಜ್ಞಾನನೇ ಇರಲಿಲ್ಲ ನಮ್ಗೆ. ಅತ್ಲ ಕಾಡು ಇಲ್ಲ, ಅತ್ಲಾಗ ನಾಡು ಇಲ್ಲ. ಅಲ್ಲಿ ಫಾರೆಸ್ಟ್ ಆಕ್ಟ್ ಈ ಕಡೆ ತಳ್ತೀವಿ. ಇಲ್ಲಿ ನೋಡಿದ್ರೆ ಜಾಗತೀಕರಣದ ಯಾವ ಭೂ ಮಾಲೀಕರು ನಮ್ಗೆ ಅರ್ಥ ಬಿಟ್ಕೊಳಲ್ಲ. ಈಗಿರುವಂತ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಬದುಕಬೇಕು. ಅತಂತ್ರ ಅಲೆಮಾರಿಗಳಾಗಿ ಏನು ಅನಿವಾರ್ಯವಾಗಿ ಸಂಘಟಿತರಾದ್ವಿ. ಅವಾಗ ನಮ್ಗೆಲ್ಲ ಹೆಣ್ಣಂದ್ರು ಎಡಬಲದ ದಲಿತ ಸಹೋದರಗಳು ನಮ್ಗೆ ಸಹಕಾರ ಕೊಟ್ಟಿದ್ಕೆ ಇವತ್ತು ಒಳ ಮೀಸಲಾತಿ ಪರಿಚಯ ಆಗ್ತಾ ಇದೆ. ನಮ್ಮಿಂದ ಅಲ್ಲ, ಇವೆಲ್ಲ ಹೋರಾಟಗಾರರಿಂದ ಆಗಿದೆ ವಿನ ಮೀಸಲಾತಿದ ಗಂಧಗಳಿಗೆ ಗೊತ್ತಿಲ್ಲದ ಒಳ ಮೀಸಲಾತಿ ಪರ ಎಲ್ಲ ಹೋರಾಟ ಮಾಡ್ಬೇಕಿತ್ತು. ಮತ್ತೆ ರಿಪಿಟೇಷನ್ ಪ್ರಶ್ನೆ ಕೇಳ್ತಾ ಇದೀನಿ ಅಂತ ಸರ್. ಎಲ್ಲ ಹಿರಿಯರಿಗೆಲ್ಲ ಅವ್ರ ಮಾತ್ರ ನಾವು ಪ್ರಶ್ನೆ ಕೇಳಿಸ್ತು ಬಿಡೋರಲ್ಲ ಸರ್. ಒಂದು ತಳ ಸಮುದಾಯ ಆಗ್ಲಿ, ಮೇಲ್ಮಟ್ಟ ಸಮುದಾಯ ಆಗ್ಲಿ ಅಂತ ನಾನು ಹೇಳ್ತಾ ಇಲ್ಲ ಸರ್. ಒಂದು ಸಮುದಾಯ ಸಂವಿಧಾನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಹೆಚ್ಚೆಚ್ಚಿಗೆ ಮೀಸಲಾತಿ ತಗೊಂತಾರೆ ಏನೋ ಅಂತ. ನಮ್ಮ ಅಲೆಮಾರಿ ಸಮುದಾಯದಲ್ಲಿ ಶಿಕ್ಷಣದಿಂದ ಹಿಂದೆ, ಸಂವಿಧಾನದ ಹಿಂದೆ ಸಂವಿಧಾನ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಸರ್. ಖಂಡಿತ
ಆಗ್ತಾ ಇದೆಯಲ್ಲ, ನೀವು ಅಂಕಿಅಂಶ ತಗೊಳ್ಳಿ. ಆ ತರ ಒಂದು ಮನಸ್ಥಿತಿ ತಾಯಿ ಮನಸ್ಸು ಇರೋದಾಗಿದ್ರೆ ನಮ್ಮನ್ನ ತಗೊಂಡೋಗ್ಬಿಟ್ಟು ನಮಗೆ ಏನು ಎತ್ಕೊಂಡು ಹೋಗೋದು ಬೇಡ, ಒಂದು ಕಿರುಬೆರಳು ಇಟ್ಕೊಂಡೋಗಿ ಸರ್ಕಾರದಿಂದ ನಿಮ್ಗೂ ಇಲ್ಲಿ ಹಕ್ಕಿದೆ, ನೀವು ಮೀಸಲಾತಿಗೆ ಒಳಪಡ್ತಿದ್ದೀರಿ, ನೀವು ತಗೊಳ್ಳಿ ಅಂತ ಕೊಡಿಸ್ಬೋದಿತ್ತಲ್ಲ ಎಲ್ಲ ನಾಯಕರು. ಬಟ್ ಕೆಲವೊಂದು ನಮಗೆ ದಲಿತರ ನಾಯಕರು ನಮಗೆ ಸಂಘಟಿತರಾಗಕ್ಕೆ ಅವರು ಕಾರಣ ತಗೊಂಡ್ಬಂದಿದ್ದಾರೆ. ಬಟ್ ಕೆಲವೊಂದು ಬಲಾಢ್ಯ ಜಾತಿಗಳು ಇವತ್ತೇನು ನಮ್ಮ ಅನ್ನದ ತಟ್ಟೆನ ಕತ್ಕೊಂಡಿದ್ರು, ನಮ್ಮ ಶಿಕ್ಷಣನ ಕತ್ಕೊಂಡಿದ್ರು, ನಮ್ಮ ಉದ್ಯೋಗನ ಅಪಹರಿಸಿದ್ರು, ಅವ್ರು ಯಾಕಪ್ಪ ಮನಸ್ಸು ಮಾಡ್ತಿಲ್ಲ ನೀವು ತೋರ್ಪಡಿಗೆಗೋಸ್ಕರ ಕೆಲವು ನಾಯಕರು ನಮಗಿದ್ರಿ, ಇವತ್ತು ನೀವು ಬಾಯಿ ಬರ್ತಾ ಇಲ್ಲಲ್ಲ ಯಾಕೆ? ನಮ್ಮ ಬಹಳಷ್ಟು ನಾಯಕರು ಅಲ್ಲಿ ಇವತ್ತು ಇದ್ದಂತವ್ರು ಏನೋ ನಮಗೆ ಕೊಲಂಬ ಅಂತ ಇಲ್ಲ ಹಾಕ್ದವರೆಲ್ಲ ನಮ್ಗೆ ಸಹಕಾರ ಕೊಟ್ಟಿದ್ರು ಸಂಘಟಿತರಾಗಿ, ಈಗ ಯಾಕೆ ಬಾಯಿ ಬಿಡ್ತಾ ಇಲ್ಲ ನೀವು? ಹಂಗಾದ್ರೆ ನಾನು ದಯಮಾಡಿ ಹೇಳ್ತೀನಿ ಬಿಡ್ತೀನ, ನೀವು ಅಂಬೇಡ್ಕರ್ ಹೆಸರಕ್ಕೆ ಯಾವುದೇ ಕೂಡ ಹಕ್ಕಿಲ್ಲ ನಿಮ್ಗೆ. ಬುದ್ಧ ಬಸವ ಅನ್ನೋದು ಹೇಳಕ್ ಕೊಡುದು, ಯಾಕಂದ್ರೆ ನೀವು ಈಗಲೂ ಹೇಳ್ತಾ ಇದ್ದೀನಿ, ನೀವು ಅಲ್ಲೇನು ಇಕ್ಕಟ್ಟು ಅಂತ ಈಗ ಮುಖ್ಯಮಂತ್ರಿಗಳು ಹೇಳಿದ್ರು, ನೀವು ನೀವಾಗೆ ಹೋಗ್ಬಿಟ್ಟು ಇಲ್ಲ ನೀವು ಒಂದು ಪರ್ಸೆಂಟ್ ಇದೆ ಅವ್ರಿಗೆ ಕೊಟ್ಬಿಡಿ, ನೀವು ಎಕ್ಸ್ಟ್ರಾ ಏನು ಕೊಡೋದ್ ಬೇಡ, ನಿಮ್ಗೆ ಇನ್ನೂ 0.5% ಜಾಸ್ತಿ ಸಿಕ್ಕಿದೆ. ಅಣ್ಣ ಹೇಳಿದ್ರು ಸದಾಶಿವ ಆಯೋಗದಲ್ಲಿ 3, ಮಾಧುಸ್ವಾಮಿ 4, ಇನ್ನು ಕೂಡ ನಿಮಗೆ 4.5 ಸಿಕ್ಕಿತ್ತು, 4 ಸಿಕ್ಕಿತ್ತು. ನಮ್ಮ 1% ನೀವು ಯಾಕಪ್ಪ ತಗೋತೀರಿ? ನೀವು ಭಾಷಣ ಮಾಡ್ತೀರಿ ಬಂದ್ಬಿಟ್ಟು 11ನೇ ತಾರೀಕು ಏನೋ ನಮಗೆ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ರಾಜೀವ್ ಒಬ್ರು ನಾಯಕರು ಹೇಳ್ತಾರೆ. ಅವರು ಅಲೆಮಾರಿಗೆ ಅನ್ಯಾಯ ಆಗಿದೆ, ಅವರು 2% ಉತ್ಸುಕರಲ್ಲಿದ್ದಾರೆ. 5% ಕೊಡೋದ್ರಿಂದ ಈಗ 7% ಕೊಡೋದಕ್ಕೆ ಬಂಜಾರ ಸಮುದಾಯಕ್ಕೆ ಯಾರೇ ಮಂತ್ರಿಗಳಾಗ್ಲಿ, ಉನ್ನತ ಮಟ್ಟದ ಅಧಿಕಾರಿಗಳಾಗ್ಲಿ, ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ ತುಂಬಾ ಬಹಳಷ್ಟು ಫಾಸ್ಟ್ ಪ್ರೊಸೆಸಿಂಗ್ ನಡೀತಾ ಇದೆ. ಅಲ್ಲ ಸ್ವಾಮಿ, ಈಗ 15% ಇತ್ತು ಫಸ್ಟ್ಗೆ, 17 ಅಂತ ಮಾಡಿದ್ದಾರೆ. ಅದಕ್ಕೆ ಸಣ್ಣ ಪುಟ್ಟ ಬದಲಾವಣೆ. ಈಗ ನೀವು ತಗೊಂಡೋಗ್ಬಿಟ್ಟು ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ, 2% ಅವ್ರಿಗೆ ಕೊಡಿ, ನಮಗೆ 5.5 ಕೊಡಿ, 5 ಕೊಡಿ, ಆಮೇಲೆ ಅವ್ರಿಗೆ 6 ಇರ್ಲಿ ಅಂತ ಹೇಳಿದ್ರೆ 19% ಆಯ್ತು. 18ಕ್ಕೆ ಏನೋ ಅಮೆಂಡ್ಮೆಂಟ್ ತರಕ್ಕೆ ಇಲ್ದಿದ್ದ ಕಸತ್ತು ಕಾನೂನು ತೊಡ್ಕೊಂಡಿದೆ. ನಾವು ಕಾನೂನು ಇವರು ತಜ್ಞರ ಹತ್ರ ನಾವು ಮಾತಾಡಿದ್ವಿ, 17 ಹಿಂಗಿದ್ದಾಗ 18 ಹೆಂಗ್ ಕೊಡ್ತಾರೆ ಅಂತೇಳಿ. ನೀವು 19% ಎಲ್ಲಿಂದ ತಂದು ಕೊಡ್ತೀರಿ? ಏನು ಹೋರಾಟ ಸುಮ್ಮನೆ ಯಾರಿಗೆ ನೀವು ಮಣ್ಣು ಹಚ್ಚೋದು ಮಾಡ್ತಿದ್ದೀರಿ? ನೀವು ಕೊಡುವಂತದ್ದು ಫಸ್ಟ್ ನಿಮಗೆ ಸ್ವಾಭಿಮಾನ ಇದ್ರೆ, ಅಲೆಮಾರಿಗಳ ಮೇಲೆ ನಿಮಗೆ ದಯ ಇದ್ರೆ ನಮಗೆ ಕೊಟ್ಟಿರೋ 1% ಒಂದು ಕೊಟ್ಬಿಡಿ, ಆಮೇಲೆ 19, 20 ಮಾಡ್ಕೊಂಡು ಬಾಕಿದೆಲ್ಲ ನೀವೇ ಇಟ್ಕೊಂಡ್ಬಿಡಿ. ನಮ್ಗೆ 1% ಸರ್. ಇವಾಗ ನೋಡಿ, ಆಂಧ್ರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಇದು ಮೀಸಲಾತಿ ಒಳ ಮೀಸಲಾತಿ ಬಗ್ಗೆ ಅವ್ರಿಗೆ ಏನು ಸ್ವಲ್ಪ ನಾಲೆಡ್ಜ್ ಇಲ್ಲ. ಅವರೇ ಹೇಳಿದ್ರೆ ಈ ಮೀಸಲಾತಿ ಒಳ ಮೀಸಲಾತಿ ಬಗ್ಗೆ ನಮ್ಗೆ ನಾಲೆಡ್ಜ್ ಇಲ್ಲ. ಯಾರಾದ್ರೂ ಮುಖಂಡರಿದ್ರೆ ಮುಂದೆ ಬಂದು ನಮ್ಗೆ ಗೈಡ್ಲೈನ್ಸ್ ಕೊಡಿ, ಅದು ಮಾಡ್ತೀನಿ. ಇನ್ನೊಬ್ರು ಹೋರಾಟಗಾರರ ಬಗ್ಗೆ ನಾನು ಹೊಗಳ್ತೀನಿ ಅಂತಲ್ಲ ಸರ್, ಅಲ್ಲಿ ಮಂದಕೃಷ್ಣ ಮಾದಿಗ ಅಂತಿದ್ದಾರೆ, ಅವರು ನಿಂತು ಮುಖ್ಯಮಂತ್ರಿಗೆ ಗೈಡ್ ಲೈನ್ಸ್ ಕೊಟ್ಟರು, ಅಲ್ಲಿ ಏನಿದೆಯೋ ಸಮಸ್ಯೆ ಎಲ್ಲ ಬಗೆಹರಿತು. ಇಲ್ಲಿ ಏನಾದ್ರು ತಾವೆಲ್ಲ ಹೋಗಿ ಏನಾದ್ರು ಒಂದು ಬಹಳಷ್ಟು ಇನ್ನು ಮನಮುಟ್ಟ ತರ ಗೈಡ್ಲೈನ್ಸ್ ಕೊಟ್ಟಿದ್ರೆ ಸಮಸ್ಯೆ ಬಹಳಷ್ಟು ಶೀಘ್ರ ಬಗೆಹರಿತಾ ಇತ್ತೇನೋ ಅನ್ಸುತ್ತೆ ಸರ್. ಖಂಡಿತ, ಯಾಕಂದ್ರೆ ಅಲ್ಲಿ ನೋಡಿ ಒಂದು ಮಾನವೀಯತೆ ಸರ್ಕಾರ ಆಯ್ತು, ಹೋರಾಟಗಳು ಮಂದಕೃಷ್ಣ ಅವರಿಂದಾನೇ ಇವತ್ತು ಒಳ ಮೀಸಲಾತಿ ಜಾಗೃತಿ ಮೂಡಿದ್ದು. ಅವರು ಕೂಡ ಯಾರು ಅಲೆಮಾರಿಗಳು ಅವರು ನಮಗೆ ಬೇಕು ಕೊಡ್ರಿ ಅಂತೆಲ್ಲ ಕೇಳಿದ್ರು ಕೂಡ ಆ ನಾಯಕರನ್ನ ಹುಡ್ಕೊಂಡೋಗಿ ಒಂದು ತಾಯಿ ಮನಸ್ಸನ್ನ, ತಾಯಿ ಮಮತೆಯನ್ನ ಮೀರಿಸಿ ಅವ್ರಿಗೆ 2% ಕೊಡುವಂತ ಕೆಲಸ ಆಗಿದೆ. ಇನ್ನು ಅಣ್ಣ ಹೇಳ್ದಂಗೆ ದಲಿತ ಸಂಘಟನೆ ಉಟ್ಕೊಂಡು, ನಾನು ಶಿವಮೊಗ್ಗ ಜಿಲ್ಲೆಯೇನೋ ಕೃಷ್ಣಾಪುರ ಜಿಲ್ಲೆನೋ ಅಲ್ಲಿ ಉಟ್ಕೊಂಡು ಎಲ್ಲಾ ಚಳುವಳಿಯನ್ನು ಸಾಮಾನ್ಯ ಅಲ್ಲಿ ಉಟ್ಕೊಂಡಿದ್ದು. ಆದ್ರೆ ದಲಿತರು ಕೃಷ್ಣಾಪುರ ಇದ್ದಾಗ ಇತ್ತು, ಆಮೇಲೆ ಅಲ್ಲೂ ಕೂಡ ಹೊರದಿ 10 ಸಂಘಟನೆಗಳಾದ್ರು. ಇಲ್ಲಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಐಕ್ಯತಾ ಸಮ್ಮೇಳನ ಮಾಡಿ ಅವರು ಕೂಡ ಒಂದಾದ್ರು. ಆದ್ರೆ ಅಲೆಮಾರಿಗಳು 100 ವರ್ಷದಿಂದ ಸಂಘಟಿತರಾಗಿರ್ಲಿಲ್ಲ. ಕಳೆದ 30 ವರ್ಷದಲ್ಲಿ ಮೂಲ ಸಂಘಟನೆ ನಾನು ಜನರಲ್ ಸೆಕ್ರೆಟರಿ ಆಗಿರೋದು, ಈಗ 10 ಸಂಘಟನೆ ಆಗಿದೆ, 7-8 ವರ್ಷದಿಂದ ಅಷ್ಟೇ. ಅದಕ್ಕೂ ಮುಂಚೆ ನಮ್ಮ ಸಂಘಟನೆ ಇದ್ದಿದ್ದು. ನಾವು ಕೂಡ ಯಾಕ್ರಪ್ಪ ಈ ತರ ವಿಚಲಿತ, ಅವ್ರು ಹೇಳೋದು 100% ಸತ್ಯ. ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಎಲ್ರಿಗೂ ನಾಯಕತ್ವ ಬೇಕು, ಎಲ್ರಿಗೂ ಇರ್ಬೇಕು. ನಾವು ಒಂದಾದ್ರೆ ಇವತ್ತು ನಾವು ಇಲ್ಲಿ ಏನು 11ರಿಂದ 19 ಡೆಲ್ಲಿಗೆ ಹೋಗ್ಬೇಕಾಗಿರ್ಲಿಲ್ಲ, ನಾವು ಇಲ್ಲೇ ತಗೋಬೋದಿತ್ತು. ಆ ಕೊರತೆ ನೀವು 3-4 ಸಲ ನಮ್ಮ ಹತ್ರ ಬಂದು ನೀವು ನಮ್ಮ ವೇದಿಕೆಯಲ್ಲಿ ನೀವು ಮಾತಾಡಿದ್ದೀರಿ. ಹಾಗಾಗಿ ನಾವು ಈಗಲೂ ನಮ್ಮ ನಾಯಕರನ್ನ, ನಮ್ಮ ಅಲೆಮಾರಿ ನಾಯಕರಲ್ಲಿ ಕೇಳ್ಕೊಳ್ಳೋದು, ಪಕ್ಷ ಭೇದ ಬಿಟ್ಬಿಡಿ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವು ಒಗ್ಗಟ್ಟಾಗಿ ಹೋರಾಡಿ ಆ 1% ತಗೋಣ, ರಾಜಕೀಯ ನಾವು ನಮ್ಮ ಜಾಗದಲ್ಲಿ ನಾವು ಮಾಡೋಣ ಅಂತ ಹೇಳ್ತಾ ಅವ್ರು ಕೈ ಮುಗಿದು ಕೇಳ್ಕೊಂತೀನಿ ನಾನು.